ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಗಳ ಲೈಫ್ ಸ್ಟೈಲ್. ಇವತ್ತು ಕಣೆ ನಮ್ಮಲ್ಲಿ ಸ್ಪೆಷಲ್ ಅಡುಗೆ ಮಾಡ್ತಿತ್ತು. ಇದಂಗೆ ಆಡ್ತಿದ್ದಂಗಲ್ಲ, ಹಂಗಾಗಿ ಒಂದು ಒಳ್ಳೆ ಒಂದು ಎಲ್ಲಿ ಒಂದು ಕೊಡ್ದು ಮಾಡುವ ಅಂತೇಳಿ ಈಗ ಅಕ್ಕಿ ಕಳು ಹಾಕಿತ್ತ. ಇದು ಕೊಚ್ಚಕ್ಕಿ, ಇದು ಮಾಡೋದೇ ಕೊಚ್ಚಕ್ಕಿ ಇಲ್ಲ ಕಣಿ. ಯಾವ ಥರ ಈಗ ಸ್ವಲ್ಪ ಸ್ವಲ್ಪ ಗಟ್ಟಿ ಗಟ್ಟಿ ಇருக்கு. ನೀವೆಲ್ಲ ನಿಮ್ಮನೆಲ್ಲ ಕೆಲವು ಮನೆ ಅರಿಶಿನ ಹಿಟ್ಟು ಮಾಡ್ತಾನೆ, ಅದೇ ಥರ ಇದು ಮಾಡುದು. ಕಣಿ 2 ಎಲೆ ಇತ್ತು, ಅರಿಶಿನ ಇಟ್ಟು ಮತ್ತೆ ಗೋಸಂಬಿ ಅಂತ ಹೇಳುತ್ತೆ. ಆ ಎಲೆ ಇತ್ತು. ಇದು ಮತ್ತೆ ಆಗಲಿಕ್ಕೆ 2 ಎಲೆ ಒಳ್ಳೇದು ಮಾಡ್ರೆ. ಇದು ಈ ಟೈಮಲ್ಲಿ ಮಾತ್ರ ಇದೊಂದು ಇದ್ರದ್ದು ಹಿಟ್ಟೊಂದು ಮಾಡ್ಕೊ ತಿಂಟ್ರು. ಹಂಗಾಗಿ ನಾವು ಅತ್ತಿ ಕಣಿ ಹೆಂಗೆ ಮಾಡ್ತಾರೆ ಕಣಿ, ಹಿಂಗೆ ಹಚ್ಕೊಂಡು ಫಸ್ಟ್ ಇದ್ರಲ್ಲಿ 2 ಥರ ಮಾಡ್ಲಿಕ್ಕೆ. ಒಂದು ಚಪ್ಪಿ ಹಿಟ್ಟು, ಇನ್ನೊಂದು ಸಿಹಿ ಹಿಟ್ಟು. ಚಪ್ಪಿ ಹಿಟ್ಟು ಅಂತಂದ್ರೆ ಈ ಮೀನು ಸಾರು ಚಿಕನ್ ಸಾರು ಹಾಕಿ ಒಳ್ಳೆ ಆಗ್ತದೆ. ಸಿಹಿ ಹಿಟ್ಟು ಚಾಪಾಯಿ ಒಳ್ಳೆ ಆಗ್ತದೆ. ಅದನ್ನ ಬೆಲ್ಲ ಹಂಗೆ ಕಾಯಿ ಅದನ್ನೆಲ್ಲ ಹಾಕಿ ಮಾಡೋಕೆ ಲಾಯ್ಕತ್ತೆ. ಅದು ಮತ್ತೆ ರುಚಿ ಜಾಸ್ತಿ ಇರುತ್ತೆ. ಈಗ ಒಂದೇ ಮಾಡಿ ಇಟ್ಕೊಂಡಿತ್ತು ನಾವು. ಇದು ನಮ್ದು ಅಜ್ಜಿ ಕಾಲದ ರೆಸಿಪಿ. ಇದು ನಮ್ಮಲ್ಲಿ ಕಣಿ ಅಜ್ಜಿ ಮಾಡ್ತಿದ್ದೆ. ಅವ್ರ ಅಜ್ಜಿ ಕಾಲದಲ್ಲಿ ಮಾಡ್ತಿದ್ದು ನಮಗೆ ಇರ್ತಲ್ಲ. ಹಂಗಾಗಿ ನಮಗೂ ಈಗ ಮಾಡೋಕೆ ಹೇಳ್ಕೊಡ್ತಿದ್ದು. ನಾವು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡಿದ್ದು. ಹೌದಕ್ಕೆ ನಾವು ಈಗ ಚೂರು ವಿಡಿಯೋ ಮಾಡ್ಕೊಂಡು ಕಡೆ ನಾವು ಹೊತ್ತು ಅಂತ ಹೇಳಿ ನಿಮಗೆ ತೋರಿಸಲ್ಲ. ನಾವು ಇದ್ರದ್ದು ರೆಸಿಪಿ ಹೆಂಗೆ ಮಾಡಿದ್ದು ಅಂತ ಹೋಗಿ ಹಾಕಿತ್ತು. ಅದು ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೆ, ಕಾಣ್ಲಕ್ಕೆ ನೀವು. ಇದೀಗ ನಾವು ಬೇಗ ಬೇಗ ಹಚ್ಚಿ ಒಂದು 20 ನಿಮಿಷ ಒಲೆ ಮೇಲೆ ಇರುತ್ತೆ. ಚೆನ್ನಾಗಿ ಬೇಕಲ್ಲ. ಹೌದು. ಹಂಗಾಗಿ ಮತ್ತೆ ಎದಿತ್ತಲ್ಲ ಗೋಸಂಪಿಗೆ ಎಲೆ ತುಂಬ ಒಳ್ಳೇದು ಜೀವಿಗೆ. ಈ 8 ತಿಂಗಳಲ್ಲಿ ಎಲೆ ಹಿಟ್ಟು ಮಾಡ್ತಿದ್ರೆ ಒಳ್ಳೇದಾಗ್ತಂದ್ರು. ಇದಕ್ಕೆ ಮತ್ತೆ ಕೆಲವರು ಕುಂದಾಪುರ ಕಡೆಯಲ್ಲ ನಾಯಿ ಸಂಪಿಗೆ ಅಂತ ಕರೀತಾರೆ. ಇದ್ರ ಹೂ ಆಗ್ತದೆ, ಕಾಮಕ್ಕೂ ಒಳ್ಳೆ ಇರುತ್ತೆ. ಅವ್ನು ಕೆಲವರು ಮದಿಗೆ ಯೂಸ್ ಮಾಡ್ತಾರೆ, ಆಹಾರ ಯೂಸ್ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಉತ್ತರ ಕನ್ನಡ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಇಲ್ಲ ಮಾತ್ರ ಹೆಚ್ಚಾಗಿ ಕಣಿಗೆ ಎಲ್ಲ ಇತ್ತು. ಮಟ ಮಾಡ್ಕೊಳ್ಳೋದಿಲ್ಲ. ಬೆಸಿ ಮೇಲೆ ಇಟ್ಕೊಂಡು ಬೇಗ ಬೇಗ ತೆಗೆದು ಪಡ್ಲಿಕ್ಕೆ ಹೌದು. ಹಂಗಾಗಿ ಅದನ್ನ ತೆಗೆದಿಟ್ಟು ಎಲ್ಲ ಮುಗಿತಿ. ಈಗ ಒಂದು 2 ಸೇರಕ್ಕೆ ಹಾಕಿ ಅನ್ಸುತ್ತೆ. ಇದು ಮತ್ತೆ ಬೇಗ ಖಾಲಿ ಆಗ್ತದೆ. ಯಾಕಂದ್ರೆ ಇದೊಂದು ಕಾಯಿ ಬೆಲ್ಲ ಹಾಕಿ ಕಟ್ಟಿದ್ರಲ್ದೆ ಒಳ್ಳೆ ಆಗ್ತಿತ್ತು. ಮುಖಾಯಿ ಕಟ್ಕೊಂಡು ಇಡ್ಲಿ ಮೇಲೆ ಇಡ್ತಾರೆ. ಇದಕ್ಕೆಲ್ಲ ಜೋಡ್ಸ್ಕೊಂಡ್ಕೆ ಎಲ್ಲ ಒಂದು ಮದುವೆ ಒಟ್ಟಿ ಬಿಟ್ಟು ಮತ್ತೆ ಎಲ್ಲಾದ್ರೂ ಸುತ್ತ ಜೋಡ್ಸ್ಕೊಂಡ್ಕ ಈಗ ಜೋಡ್ಸ್ಕಂತ ನೀರೆಲ್ಲ ಕಣ್ಕೊಂಡಿದ್ದೀನಿ. ಇಲ್ಲಾಂದ್ರೆ ಆ ಹಿಟ್ಟಿಗೆಲ್ಲ ಹಿಡಿತೆ, ಅದರ ಕೊರಿತಲ್ಲ ಅಷ್ಟೊತ್ತಿಗೆ ಅದು ಹಿಡಿತು. ಅದು ಸಿಹಿ ಇಟ್ಟಿತ್ತಲ್ಲ, ಸಿಹಿ ಸ್ವಲ್ಪ ಹೊರಬಹುದು. ಅದಕ್ಕೆ ಸಿಹಿ ಮಾಡೋದು ಒಂಚೂರು ಗ್ಯಾಪ್ ಬಿಡ್ಡೆ ಮಾಡಿದ್ರೆ ಆ ಸಿಹಿದೆಲ್ಲ ಅಂಶ ಆಚೆ ಬರ್ತಿಲ್ಲ. ನಾವು ಇದನ್ನ ಎಂತ ಮಾಡ್ತಾ ಅಂತ ಹೇಳಿ ನಮ್ಮದೆಲ್ಲ ಅಂತಂದ್ರೆ ಚೀನಿ ಹೊರಗೆ ಹೋಗ್ಬೋದು ಅಂತ ಹೇಳಿ ಒಂದು ಆಚರಣೆ ಮಾಡ್ತೀವಿ ನಾವು. ಚೀನಿ ಹೊರಗೆ ಹೋಗ್ಬೋದು ಅಂತ ಹೇಳಿದ್ರೆ ಈ ಟೈಮಿಗೆ ಅಂತ ನಿನ್ನ ಕರ್ಕಟಕ ಸಂಕ್ರಾಂತಿ ದಿನ ಅಂತ ಮಾಡ್ತಾರೆ ಅಂತ ಹೇಳಿದ್ರೆ ದೇವ್ರ ಮನೆಗೆಲ್ಲ ಹೋಗಿ ಹಂಗೆಲ್ಲ ಮಾಡ್ಬೇಕು. ಸಾಯಂಕಾಲ ಹಿಟ್ಟೆಲ್ಲ ಮಾಡಿ ಬಿಸಿಲಿಡುತ್ತೆ ನಾವು. ಹಾಗೆ ಒಂದು ತಿಂಗಳು ದೇವ್ರ ಮನೆ ಬಾಗಿಲು ಹಾಕುತ್ತೆ. ದೇವ್ರ ಮನೆ ಯಾರು ಹೋಗಿಲ್ಲ ಪೂಜೆ ಮಾಡೋಕೆ 1 ತಿಂಗಳ ಕಾಲ ಬಾಗಿಲು ಹಾಕುತ್ತೆ ಅಂತ ಹೇಳಿದ್ರೆ ಹಿಂದಿನ ಹೇಳ್ಕೊಂಡ್ ನಮ್ಮ ಅಜ್ಜ ಅವರಲ್ಲಿ ಅಂತ ಹೇಳ್ಕೊಂಡ್ ಬಂದಿರ ಅಂತ ಹೇಳಿದ್ರೆ ಎಲ್ಲ ದೈವ ಭೂತಗಳೆಲ್ಲ ಅಂತ ಮಾಡ್ತು. ಈ ಸಂಕ್ರಾಂತಿ ರಾತ್ರಿ ಅವೆಲ್ಲ ಹೊರದಂಗೇನೋ ಹೋಗ್ತಾರೆ. ತಿರುಪತಿ ಎಲ್ಲ ಹೋಗ್ತಾರೆ. ತಿರುಪತಿ ಅಂತ ಹೇಳಿದ್ರೆ ತಿರುಪತಿ ದೇವರ ಮದುವೆ ಅಪ್ಪಿ ಕುಬೇರನ ಸಾಲ ತಗೊಂಡಿದ್ದಂದ್ರೆ ಅದನ್ನ ತೀರ್ಸುಕೆ ಇವರೆಲ್ಲ ದೈವಭೂತಗಳು ಅಂತ ಹೇಳಿದ್ರೆ ತಮಗೆ ಬಂದು ಕಾಣಿಕೆ ಇರುತ್ತಲ್ಲ, ಅದನ್ನ ಪ್ರತಿ ವರ್ಷ ತಗೊಂಡು ಆ ದೇವರಿಗೆ ಕೊಡೋಕೆ ಹೋಗ್ತಾರೆ. ಇವರೆಲ್ಲ ಎಲ್ಲ ಬದಿ ರೂಪಾಯಿ ಕೊಟ್ಟು ದುಡ್ಡಂಗೆ ದೇವ್ರ ಅಂತ ಮಾಡ್ತಾರೆ ಅಂತ ಹೇಳಿದ್ರೆ ಕುಬೇರನ ಸಾಲ ಸ್ವಲ್ಪ ಸ್ವಲ್ಪ ಪ್ರತಿ ವರ್ಷ ತೀರಿಸೇ ಬರ್ತಾರೆ. ಇದೊಂದು ನಂಬಿಕೆ ಇದನ್ನು ಇದ್ದಿರಬಹುದು ಅಥವಾ ಅವ್ರು ಹಿಂದಿನಿಂದ ಅವ್ರಂಗೆ ನಡ್ಕೊಂಡು ಬಂದಿದ್ರು. ಹಾಗೆ ನಾವು ಸಹ ಎಂತ ಮಾಡ್ತಾರೆ ಅಂತ ಹೇಳಿದ್ರೆ ಸಾಯಂಕಾಲ ಹೊತ್ತಿಗೆ ಸಂಕ್ರಾಂತಿ ದಿನ ರಾತ್ರಿ ಈ ಹಿಟ್ಟು ಮಾಡಿ ಚಿಕನ್ ಎಲ್ಲ ಮಾಡುತ್ತೆ. ಅದು ಮಾಡ್ಲಿಕ್ಕೆ ನಾವು ಮಿಸ್ ಇಡುತ್ತೆ ಅಂದ್ರೆ ಚೀನಕ್ಕೆ ಹೋಗ್ತಾರೆ. ಚೀನ ಹಿಡಿದು ಹೋಗ್ತಲ್ಲ ಹಳದಂಗೆಲ್ಲ ನಮ್ಮ ದೈವಭೂತಗಳು ಹೋಗ್ತಾರೆ ಎಣಿಸ್ಕೊಂಡು ನಾವು ಅವ್ರಿಗೆ ಈ ರೀತಿ ಉಂಬು ಮಾಡಿ ಹಾಕುತ್ತೆ. ಹಳದಂಗ ಹೋಗೋದ್ರಿಂದ ಟ್ರಿಪ್ಟರ್ ಅನ್ಸುತ್ತೆ. ಅದಕ್ಕೆ ಹೋಗೋತಿಗೆ ಅವ್ರಿಗೆ ಬೇಕಾದ್ರೆ ಹಳದಂಗೆಲ್ಲ ತುಂಬ ಹೋಗ್ತಾರೆ. ಎಲ್ಲ ಮನೆ ಮಾಡೋದು ಈ ಹಿಟ್ಟು ಶಕೀಟ್ ಅಂತ ಹೇಳುತ್ತೆ. ನಾವು ಈ ಹಿಟ್ಟನ್ನು ತುಂಬ್ಕೊಂಡು ಹೋಗೋದು ಅದು ಮತ್ತೆ ತಿಂಬುಕತ್ತಲ್ಲ ಹಂಗೂ ಇರ್ಬೋದು. ಈ ರೀತಿ ಒಂದು ಆಚರಣೆ ನಮ್ಮ ಕುಂದಾಪುರ ಬಂದಿತ್ತು. ನಾವು ಮೊದಲಿಂದ ಇದನ್ನು ಪಾಲಿಸ್ಕೊಂಡು ಬಂದಿತ್ತು. ನಿಮ್ಮ ಮನೆಗೂ ಈ ಥರ ಆಚರಣೆ ನೀವು ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ಕಾಮ. ಹಾಗೆ ಕಾಣಿ ಹಿಟ್ಟಿಗೆ ಬೇಸಿಟ್ಟು ಹಿಟ್ಟು ಬೆಂದು ಆಯ್ತು ಕಾಣಿ. ಇಷ್ಟೊಂದು ಸ್ಟೋರಿ ಹೇಳಿದ್ರೆ ನಮ್ದು ಹಿಟ್ಟು ಬೆಂದಾಯ್ತು ಕಾಣಿ. ನೋಡಿ ಎಲ್ಲ ಹ್ಯಾಂಗೆ ಬೆಂದ್ಕಣಿ ಒಳ್ಳೆ ಪರಿಮಾಣ ಬರ್ತದೆ ಕಾಣಿ. ತಿಂಬುಗಂತೂ ಏನು ಬೇಡ, ಅಷ್ಟು ಒಳ್ಳೆ ಆಗ್ತದೆ. ಈ ಮಳೆ ಪಾಪದಿ ಬಿಸಿ ಬಿಸಿ ಹಿಟ್ಟು ತಿಂಬುದು ಹೆಂಗೆ ಆಗ್ತದೆ. ಅದೇ ಫಸ್ಟ್ ಮಿಷಲ್ ಹಾಕಂತ ಹಾಗೆ ತುಂಬ ಆಗಮ್ರ. ಫಸ್ಟ್ ದೇವರಿಗೆಲ್ಲ ಮಿಷಲ್ ಹಾಕೊಂಡು ಆಮೇಲೆ ನಾವು ತಿಂಬೋದು ಕಣಿ. ಎಷ್ಟು ಲೈಟ್ ಗೊತ್ತಾ. ಈಗ ಬಟ್ಲಿಗೆ ಹಾಕಮ್ಮ ಈ ಮಿಷಲ್ ಎಲ್ಲ ಇಟ್ಟಾಯ್ತು. ಅದೆಲ್ಲ ವಿಡಿಯೋ ಮಾಡೋಕೆ ಹೋಗಿಲ್ಲ ನಾವು. ಈಗ ನಾವು ಬಟ್ಲಿಗೆ ಹಾಕೊಂಡು ಈಗ ನಮ್ದು ಮೀನು ಸಾರು ಮಾಡಿದ್ರೆ ಅದು ಕಡೆಗೆ ಸಮ ಬ್ಯಾಟಿಂಗ್ ಮಾಡೋದು.